ಲಾಸ್ಟ್ ವೀಕ್ ಒಂದು ವಿಡಿಯೋ ಮಾಡಿದ್ದೆ. IT ಕೆಲಸ ಪರ್ಮನೆಂಟ್ ಅಲ್ಲ, ನೀವೆಷ್ಟೇ ಅಪ್ಸ್ಕಿಲ್ ಆದ್ರೂ, ನೀವೆಷ್ಟೇ ಪಂಟ್ರಿದ್ರು, ಒಂದಿನ ಇದು ಟೆಂಪ್ರರಿನೇ. ಸ್ಟ್ರಗಲ್ ಲೈಫ್ ಇದ್ದೇ ಇರುತ್ತೆ. ನಿಮ್ಮ ಫ್ರೀ ಟೈಮ್ ನ ಯುಟಿಲೈಸ್ ಮಾಡ್ಕೊಳ್ಳಿ, ನಿಮ್ಮ ಪ್ಯಾಷನ್, ಹಾಬಿ, ಹ್ಯಾಬಿಟ್ ಮೇಲೆ ಇನ್ವೆಸ್ಟ್ ಮಾಡಿ. ಸೊ ಅದರಿಂದ ಒಂದು ರೆವೆನ್ಯೂ ಜನರೇಟ್ ಮಾಡಕ್ ಟ್ರೈ ಮಾಡಿ ಅಂತ ಹೇಳಿದೆ. ಎಲ್ಲರೂ 24 ಗಂಟೆ ಬಿಸಿ ಇರಲ್ಲ IT ಲೈಫ್ ಅಲ್ಲಿ, ಆಯ್ತಾ. ಸೊ ಒಂದಿಷ್ಟು ಜನ ಜೆನ್ಯೂನ್ಲಿ ತುಂಬಾ ಕೆಲಸ ಇರುತ್ತೆ, ಲೈಕ್ 14 hours 16 hours ಕೆಲಸ ಇರುತ್ತೆ. ಐ ರೆಸ್ಪೆಕ್ಟ್ ದೆಮ್, ಬಟ್ ಏನು ಮಾಡಕ್ಕಾಗಲ್ಲ. ಆ ಇಂಡಿವಿಜುವಲ್ಸ್ ಗಳಿಗೆ ಈ ವಿಡಿಯೋ ಅಲ್ಲ. ಯಾರಿಗೆ 14 hours 16 hours ವರ್ಕ್ ಇರಲ್ವಲ್ಲ, ಅವ್ರಿಗೆ ಈ ವಿಡಿಯೋ. ಪ್ಲೀಸ್, ನೀವು ನಿಮ್ಮ ಫ್ರೀ ಟೈಮ್ ಯುಟಿಲೈಸ್ ಮಾಡಿ. ಸುಮ್ಮನೆ ಬೇಡದಿರೋ ರೀಲ್ಸ್ ನ ಸ್ಕ್ರಾಲ್ ಮಾಡ್ಕೊಂಡು ಡೋಂಟ್ ಬಿ ಎ ಕನ್ಸ್ಯೂಮರ್, ಬಿ ಎ ಪ್ರೊಡ್ಯೂಸರ್. ಅಥವಾ ನಿಮ್ಮ ಸ್ಕಿಲ್ ಮೇಲೆ ವರ್ಕ್ ಮಾಡಿ, ಅಥವಾ ನಿಮ್ಮ ಏನಾದ್ರು ಪ್ಯಾಷನ್ ಗೋಲ್ ಮೇಲೆ ವರ್ಕ್ ಮಾಡಿ. ದಟ್ ಶುಡ್ ಜನರೇಟ್ ಎ ರೆವೆನ್ಯೂ ಫಾರ್ ಯು. ಅದು ಏನಾರಾಗಿರ್ಬೋದು. ನೀವು ಫಿಟ್ನೆಸ್ ಇದ್ರೆ ಕೋಚ್ ಆಗ್ಬೋದು, ನೀವು ಆರ್ಟ್ ಇದ್ರೆ ಆರ್ಟಿಸ್ಟ್ ಆಗ್ಬೋದು, ನೀವು ಕುಕಿಂಗ್ ಬಂದ್ರೆ ಚೆಫ್ ಆಗ್ಬೋದು. there are wide range of opportunities. You have to just observe and you have to implement some actions. ಅಷ್ಟೇ. ಸ್ಟಾರ್ಟಿಂಗ್ ಎಲ್ಲಾದ್ರೂ ಡಮ್ಮಿನೇ ಅನ್ಸುತ್ತೆ, ಟೈಮ್ ತಗೊಳುತ್ತೆ, ಫೇಲ್ಯೂರ್ ಆಗ್ತೀರಾ, ಬಟ್ ಇವೆನ್ಚುಲಿ ಒಂದೊಂದೇ ಕ್ಲಾರಿಟಿ ಸಿಗತ್ತೆ ನಿಮಗೆ. ಸೊ ಡೋಂಟ್ ವೇಸ್ಟ್ ಟೈಮ್ ವೈಲ್ ಯು ಆರ್ ಇನ್ IT. ಸ್ಟಾರ್ಟ್ ಯುಟಿಲೈಸಿಂಗ್, ಮೇಕ್ ಎ ಗುಡ್ ಯೂಸ್ ಆಫ್ ಟೈಮ್. ನೀವು ನಿಮ್ಮ ಫ್ರೀ ಟೈಮ್ ನ ಎಷ್ಟು ಚೆನ್ನಾಗಿ ಯುಟಿಲೈಸ್ ಮಾಡ್ತಿರಲ್ಲ, ಅಷ್ಟು ಚೆನ್ನಾಗಿ ನಿಮ್ಮ ಫ್ಯೂಚರ್ ಇರುತ್ತೆ. ಯಾಕೆಂದ್ರೆ ಯು ನೆವರ್ ನೋ, ಆಯ್ತಾ. ಯಾವ್ದ್ರಲ್ಲಿ ನೀವು ಎಕ್ಸೆಲ್ ಇದ್ದೀರಾ, ಹೆಂಗೆ ನೀವು ಕ್ಲಿಕ್ ಆಗ್ತೀರಾ ಅಂತ ನಿಮಗೆ ಗೊತ್ತೇ ಆಗಲ್ಲ. ಸೊ ಹೈ ಟೈಮ್, ನಿಮಗೆ ಫ್ರೀ ಟೈಮ್ ಇದೆಯಾ, ಆ ಬ್ಯಾಡ್ಜರ್ ರೀಲ್ಸ್ ಸ್ಕ್ರಾಲ್ ಮಾಡೋದು ಬಿಟ್ಟು ನಿಮ್ಮ ಪ್ಯಾಷನ್, ನಿಮ್ಮ ಹಾಬಿ ಮೇಲೆ ಇನ್ವೆಸ್ಟ್ ಮಾಡಿ. ಯು ವಿಲ್ ಬಿ ಥ್ಯಾಂಕ್ಫುಲ್ ಫಾರ್ ಯುವರ್ ಸೆಲ್ಫ್ ಅಂಡ್ ಐ ವಿಶ್ ಯು ಆಲ್ ದ ಬೆಸ್ಟ್.